ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಗೋರಿಲ್ಲಾಗಳು ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ವಾನರ ಜಾತಿಗೆ ಸೇರಿದ ಪ್ರಾಣಿಯಾಗಿದೆ. ಇದು ಮಧ್ಯ ಆಫ್ರಿಕಾದಲ್ಲಿ ಕಾಣಸಿಗುತ್ತವೆ. ಗೋರಿಲ್ಲಾಗಳು ಮಾನವ ಜಾತಿಗೆ ಹತ್ತಿರದ ಸಂಬಂಧಿಯಾಗಿದೆ. ಇದರ DNA ಮನುಷ್ಯನ DNAಗೆ ಹೆಚ್ಚಾಗಿ ಹೋಲುತ್ತವೆ. ಗೋರಿಲ್ಲಾಗಳು ತಮ್ಮ ತೋಳುಗಳಲ್ಲಿ ತಮ್ಮ ಕಾಲುಗಳಿಗಿಂತ ದೊಡ್ಡ ಸ್ನಾಯುಗಳನ್ನು ಹೊಂದಿರುತ್ತವೆ. ತೋಳಿನ ಬಲವನ್ನು ಎಲೆಗಳನ್ನು ಬಗ್ಗಿಸಲು ಮತ್ತು ಸಂಗ್ರಹಿಸಲು ಮತ್ತು ರಕ್ಷಣೆಗಾಗಿ ಬಳಸುತ್ತವೆ. ಎರಡು ಪಾದಗಳ ಮೇಲೆ ನೇರವಾಗಿ ನಡೆಯುವ ಸಾಮರ್ಥ್ಯ ಹೊಂದಿದ್ದರೂ ಅವು ಹೆಚ್ಚಾಗಿ ಚತುರ್ಭುಜವಾಗಿ ನಡೆಯುತ್ತವೆ. ಗೋರಿಲ್ಲಾಗಳ ತೋಳುಗಳು ಅವುಗಳ ಕಾಲುಗಳಿಗಿಂತ ಹೆಚ್ಚು ಉದ್ದವಾಗಿವೆ. ಅವುಗಳ ತೋಳಿನ ವಿಸ್ತಾರವು ವಯಸ್ಕ ಮಾನವ ಪುರುಷನಿಗಿಂತ ಸುಮಾರು 30 ಸೆಂಟಿಮೀಟರ್ ಉದ್ದವಾಗಿದೆ. ವಯಸ್ಕ ಗೋರಿಲ್ಲಾದ ಮೇಲಿನ ದೇಹದ ಸಾಮರ್ಥ್ಯವು ವಯಸ್ಕ ಮಾನವನಿಗಿಂತ 6 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಭಾರವಾದ ವಸ್ತುಗಳನ್ನು ಎತ್ತಲು, ಮುರಿಯಲು ಮತ್ತು ಹಿಂಡಲು ಅನುವು ಮಾಡಿಕೊಡುತ್ತವೆ. ಗೋರಿಲ್ಲಾಗಳು ಕಪ್ಪು ಚರ್ಮ ಮತ್ತು ಕಪ್ಪು ಕಂದು ಬೂದು ಕೂದಲು ಹೊಂದಿರುತ್ತವೆ. ವಯಸ್ಕ ಗೋರಿಲ್ಲಾಗಳ ಬೆನ್ನಿನ ಮತ್ತು ಮೇಲಿನ ತೊಡೆಯ ಉದ್ದಕ್ಕೂ ಬೆಳ್ಳಿ ಬೂದು ಬಣ್ಣವನ್ನು ಹೊಂದಿರುವುದರಿಂದ ಅವುಗಳಿಗೆ ಸಿಲ್ವರ್ ಬ್ಯಾಕ್ ಗೋರಿಲ್ಲಾಗಳು ಎಂಬ ಹೆಸರಿನಿಂದ ಕರೆಯುತ್ತಾರೆ. ಮನುಷ್ಯರಂತೆ ಗೋರಿಲ್ಲಾಗಳು 32 ಹಲ್ಲುಗಳನ್ನು ಹೊಂದಿವೆ. ಗೋರಿಲ್ಲಾಗಳು ಒರಟಾದ ಸಸ್ಯಗಳನ್ನು ಅಗಿಯಲು ಅದಕ್ಕೆ ತಕ್ಕಂತೆ ದೊಡ್ಡ ಬಲವಾದ ಹಲ್ಲುಗಳನ್ನು ಹಾಗೂ ದೊಡ್ಡದಾದ ಚೂಪಾದ ಕೋರೆ ಹಲ್ಲುಗಳನ್ನು ಹೊಂದಿರುತ್ತವೆ. ಗೋರಿಲ್ಲಾದ ತಲೆಯು ಬೃಹತ್ ಗಾತ್ರದಾಗಿದ್ದು ಉಬ್ಬುವ ಹಣೆಯು ಕಣ್ಣುಗಳ ಮೇಲಿರುತ್ತದೆ ಮತ್ತು ಮೇಲ್ಭಾಗದಲ್ಲಿ ಎಲುಬಿನ ಸಗಿಟಲ್ ಕ್ರೆಸ್ಟ್ ಹೊಂದಿವೆ. ಇದು ಒರಟಾದ ಸಸ್ಯವರ್ಗವನ್ನು ಪುಡಿ ಮಾಡಲು ಬಳಸುತ್ತವೆ. ಅವುಗಳ ಅಸಾಧಾರಣ ನೋಟದ ಹೊರತಾಗಿಯೂ ಅವುಗಳೆಲ್ಲವೂ ಪ್ರತ್ಯೇಕವಾಗಿ ಸಸ್ಯ ಆಧಾರಿತ ಆಹಾರವನ್ನು ಸೇವಿಸುತ್ತವೆ. ಎಲೆಗಳು ಕ್ಯಾಲೋರಿಗಳಲ್ಲಿ ಹೆಚ್ಚು ಇಲ್ಲದಿರುವುದರಿಂದ ವಯಸ್ಕ ಗೋರಿಲ್ಲಾಗೆ ದಿನಕ್ಕೆ 25ರಿಂದ 30 kg ಆಹಾರ ಬೇಕಾಗುತ್ತದೆ. ಈ ಪ್ರಾಣಿಗಳು ಆಗಾಗ್ಗೆ ನೀರನ್ನು ಕುಡಿಯುವುದಿಲ್ಲ, ಏಕೆಂದರೆ ಅವು ತಿನ್ನುವ ಸಸ್ಯವರ್ಗವು ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತವೆ. ದಾಳಿ ಮಾಡುವ ಮುನ್ನ ಗೋರಿಲ್ಲಾ ತನ್ನ ಎದೆಯನ್ನು ಬಡಿಯುತ್ತವೆ. ಗಂಡು ಗೋರಿಲ್ಲಾಗಳು ಪ್ರತಿಸ್ಪರ್ಧಿಯನ್ನು ಹೆದರಿಸಲು ಹೀಗೆ ಮಾಡುತ್ತವೆ. ಕಾಡಿನಲ್ಲಿ ಗೋರಿಲ್ಲಾಗಳು ಆಫ್ರಿಕಾದಲ್ಲಿ ಮಾತ್ರ ವಾಸಿಸುತ್ತವೆ. ವಿಜ್ಞಾನಿಗಳು ತಮ್ಮ ರೀತಿಯ ಸಂವಹನ ಮಾಡುವಾಗ ಅವು 22 ವಿಭಿನ್ನ ಶಬ್ದಗಳನ್ನು ಬಳಸುತ್ತವೆ ಎಂದು ಕಂಡುಹಿಡಿದಿದ್ದಾರೆ. ಅಪಾಯದ ಸಂದರ್ಭದಲ್ಲಿ ಹೆಣ್ಣು ಸಾಮಾನ್ಯವಾಗಿ ಗುಹೆಯಲ್ಲಿ ಉಳಿಯುತ್ತದೆ ಮತ್ತು ಮರಿಗಳನ್ನು ರಕ್ಷಿಸುತ್ತವೆ, ಆದರೆ ಗಂಡು ಸಂಭಾವ್ಯ ಬೆದರಿಕೆಯನ್ನು ಎದುರಿಸಲು ಹೊರಬರುತ್ತವೆ. ತಮ್ಮ ಹಿಂಡುಗಳನ್ನು ರಕ್ಷಿಸುತ್ತಾ ಅವು ಯಾವಾಗಲೂ ಸಾವಿನೊಂದಿಗೆ ಹೋರಾಡುತ್ತವೆ, ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಗೋರಿಲ್ಲಾಗಳು 50ರಿಂದ 55 ವರ್ಷಗಳವರೆಗೆ ಬದುಕುತ್ತವೆ ಮತ್ತು ಕೆಲವೊಮ್ಮೆ ಇನ್ನೂ ಹೆಚ್ಚು ಆಗಬಹುದು. ಹೆಣ್ಣು ಗೋರಿಲ್ಲಾಗಳು ಮಾತ್ರ ಕೆಲವೊಮ್ಮೆ ತಮ್ಮ ನಡುವೆ ಜಗಳವಾಡುತ್ತವೆ. ಈ ಪ್ರೈಮೇಟ್ಗಳ DNA 95ರಿಂದ 97% ಮಾನವರಂತೆಯೇ ಇರುತ್ತದೆ. ಇತರ ಕೋತಿಗಳಿಗಿಂತ ವಿಭಿನ್ನವಾಗಿ ಗೋರಿಲ್ಲಾಗಳು ಭೂಮಿಯ ಜೀವನ ಶೈಲಿಯನ್ನು ನಡೆಸುತ್ತವೆ. ಕಾಲಕಾಲಕ್ಕೆ ಮಾತ್ರ ಮರಗಳನ್ನು ಹತ್ತುತ್ತವೆ. ಕೆಲವು ಆಫ್ರಿಕನ್ ದೇಶಗಳ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಪರ್ವತ ಗೋರಿಲ್ಲಾಗಳನ್ನು ರಕ್ಷಿಸಲಾಗಿದೆ. ಅವು ವಿನಾಶದ ಅಂಚಿನಲ್ಲಿವೆ. ಅವುಗಳಲ್ಲಿ ಕೇವಲ 600 ಮಾತ್ರ ಉಳಿದಿವೆ. ಯಾವುದೇ ವಯಸ್ಕ ಗೋರಿಲ್ಲಾ ಪುರುಷರಿಗಿಂತ 4ರಿಂದ 6 ಪಟ್ಟು ಬಲವಾಗಿರುತ್ತವೆ. ಈ ಪ್ರಾಣಿಗಳಲ್ಲಿ ಪುರುಷನ ಬೆಳವಣಿಗೆಯು 2 ಮೀಟರ್ ಎತ್ತರವನ್ನು ತಲುಪಬಹುದು. ವಯಸ್ಕ ಗಂಡು ಗೋರಿಲ್ಲಾ 150ರಿಂದ 180 kgಯವರೆಗೆ ತೂಗುತ್ತವೆ. ಅವು ಈಜುವುದನ್ನು ತಿಳಿದಿದ್ದರೂ ಗೋರಿಲ್ಲಾಗಳು ಸಾಮಾನ್ಯವಾಗಿ ನೀರನ್ನು ಇಷ್ಟಪಡುವುದಿಲ್ಲ ಮತ್ತು ಅವು ಮಳೆಯಲ್ಲಿ ಸಿಲುಕಿಕೊಳ್ಳದಿರಲು ಪ್ರಯತ್ನಿಸುತ್ತವೆ. ಆದ್ದರಿಂದ ಮರಗಳ ಕೆಳಗೆ ಅಡಗಿಕೊಳ್ಳುತ್ತವೆ. ಈ ಸಸ್ತನಿಗಳು 11ರಿಂದ 12ನೇ ವಯಸ್ಸಿನಲ್ಲಿ ಲೈಂಗಿಕವಾಗಿ ಪ್ರಬುದ್ಧರಾಗುತ್ತವೆ. ಪರ್ವತ ಗೋರಿಲ್ಲಾಗಳನ್ನು ವಿರುಂಗಾ ಪರ್ವತಗಳಲ್ಲಿ ಮಾತ್ರ ರಕ್ಷಿಸಲಾಗಿದೆ. ಇದು ರುವಾಂಡಾ,
DR ಕಾಂಗೋ ಹಾಗೂ ಉಗಾಂಡಾದ ಗಡಿಯಲ್ಲಿದೆ. ದೊಡ್ಡ ಪರಭಕ್ಷಕಗಳು ಅಪರೂಪವಾಗಿ ಗೋರಿಲ್ಲಾಗಳೊಂದಿಗೆ ಸಂಪರ್ಕಕ್ಕೆ ಅಪಾಯವನ್ನುಂಟು ಮಾಡುತ್ತವೆ, ಏಕೆಂದರೆ ಈ ಕೋತಿಯು ಗಂಡು ಸಿಂಹವನ್ನು ಸಹ ಸೋಲಿಸಲು ಸಾಕಷ್ಟು ಸಮರ್ಥವಾಗಿವೆ. ಅಧಿಕೃತವಾಗಿ ಗೋರಿಲ್ಲಾಗಳನ್ನು ಬೇಟೆಯಾಡುವುದನ್ನು ಎಲ್ಲ ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಆದರೆ ಆಚರಣೆಯಲ್ಲಿ ಕೆಲವು ಆಫ್ರಿಕನ್ ಬುಡಕಟ್ಟುಗಳು ಇನ್ನೂ ಅವುಗಳನ್ನು ಬೇಟೆಯಾಡುತ್ತಿದ್ದಾರೆ. ಮನುಷ್ಯರಂತೆ ಗೋರಿಲ್ಲಾಗಳು ಫಿಂಗರ್ ಪ್ರಿಂಟ್ಗಳನ್ನು ಹೊಂದಿವೆ ಮತ್ತು ಅವುಗಳು ಕೂಡ ಅನನ್ಯವಾಗಿವೆ. ಈ ಸಸ್ತನಿಗಳು ಮಾನವ ಸಂಕೇತ ಭಾಷೆಯನ್ನು ಕಲಿಯಬಹುದು ಮತ್ತು ಮನುಷ್ಯರೊಂದಿಗೆ ಸಂವಹನ ನಡೆಸಲು ಬಳಸಬಹುದು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.